ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಗುರುದತ್ತ ಲೇಔಟಿನ ರಾಜಕಾಲುವೆಯ ತಡೆಗೋಡೆ ಕುಸಿತವಾಗಿದೆ. ಇವತ್ತು ಮತ್ತೆ ಮಳೆ ಹೆಚ್ಚಾದರೆ ಅಕ್ಕಪಕ್ಕದ ಕಟ್ಟಡಗಳಿಗೆ ಹಾನಿಯಾಗುವ ಅಪಾಯ ಎದುರಾಗಿದೆ. ಸದ್ಯ ತಡೆಗೋಡೆ ಕುಸಿತದ ಕಡೆ ಬಿಬಿಎಂಪಿ ದುರಸ್ತಿ ಕೆಲಸ ಮಾಡ್ತಾ ಇದೆ. ಇಷ್ಟೇ ಅಲ್ಲದೆ ಬೆಂಗಳೂರಿನ ಹಲವೆಡೆ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಆರ್ಆರ್ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿತ್ತು. ಬೆಳಗ್ಗೆ ಎಲ್ಲಾ ನೀರು ಹರಿದು ಹೋದ ಮೇಲೆ ಇದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೆದಿದೆ. ಬೆಂಗಳೂರಲ್ಲಿ 100 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ. ಕೆಂಗೇರಿಯಲ್ಲಿ ಅತಿ ಹೆಚ್ಚು ಅಂದ್ರೆ 124.5 ಮಿಲಿಮೀಟರ್, ಲಕ್ಕಸಂದ್ರದಲ್ಲಿ 115 ಮಿಲಿಮೀಟರ್, ವಿವಿಪುರಂನಲ್ಲಿ 108 ಮಿಲಿಮೀಟರ್, ರಾಜರಾಜೇಶ್ವರಿ ನಗರದಲ್ಲಿ 102 ಮಿಲಿಮೀಟರ್, ಗೊಟ್ಟಿಗೆರೆ 101 ಮಿಲಿಮೀಟರ್, ವಿದ್ಯಾಪೀಠ ಸರ್ಕಲ್ 99 ಮಿಲಿಮೀಟರ್, ನಾಗರಭಾವಿ 98 ಮಿಲಿಮೀಟರ್, ಗಾಳಿ ಆಂಜನೇಯ ವಾರ್ಡ್ 96.5 ಮಿಲಿಮೀಟರ್, ಜಯನಗರ 92, ಬೇಗೂರು 90, ಚೊಕ್ಕಸಂದ್ರ 81 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನ ಕೋರಮಂಗಲದ 8ನೇ ಮುಖ್ಯ ರಸ್ತೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. 4ನೇ ಬ್ಲಾಕ್ನ 8ನೇ ಮುಖ್ಯ ರಸ್ತೆಯಲ್ಲಿ ಮಳೆ ಅವಾಂತರ ಆಗಿದೆ. ರಸ್ತೆ ಬದಿಯ 2 ಭಾಗದ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಅಲ್ಲಿನ ಜನರು ಹೈರಾಣಾಗಿದ್ದಾರೆ. ರಾತ್ರಿಯಿಡೀ ನಿದ್ದೆ ಇಲ್ಲದೆ ಜಾಗರಣೆ ಮಾಡುವ ಪರಿಸ್ಥಿತಿ ಎದುರಾಗಿದ್ದು, ಕೋರಮಂಗಲದ 4ನೇ ಬ್ಲಾಕ್ನಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಕೆಟ್ಟು ನಿಂತ ವಾಹನಗಳ ತೆರವು ಮಾಡಿದ್ದಾರೆ. 80 ಅಡಿ ರಸ್ತೆಯಲ್ಲಿ ಪ್ರವಾಹದ ರೀತಿ ನೀರು ನುಗ್ಗಿ ಬಂದು ಪೆಟ್ರೋಲ್ ಬಂಕ್, ರಸ್ತೆ ಬದಿ ಕಚೇರಿಗಳಿಗೆ ನೀರು ನುಗ್ಗಿತ್ತು. ಬಿಬಿಎಂಪಿ ಅಧಿಕಾರಿಗಳು ಜೆಸಿಬಿ ತಂದು ನೀರನ್ನ ಹೊರಹಾಕಲು ಹರಸಾಹಸ ಪಟ್ಟಿದ್ದಾರೆ. ಬಾಗಲಕೋಟೆಯ ತೇರದಾಳ ಪಟ್ಟಣದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂಬೇಡ್ಕರ್ ವೃತ್ತದ ಬಳಿ ರಾತ್ರಿ ಮನೆಗಳಿಗೆ ನೀರು ನುಗ್ಗಿದ್ದು, ಚರಂಡಿ ನೀರು ಮನೆಯೊಳಕ್ಕೆ ನುಗ್ಗಿ ಅವಾಂತರಕ್ಕೆ ಕಾರಣವಾಯಿತು. ಚರಂಡಿ ನೀರಿನಿಂದ ಅನಾರೋಗ್ಯ ಉಂಟಾದ್ರೆ ನಮ್ಮ ಕಷ್ಟ ಕೇಳೋರು ಯಾರು ಅಂತ ಅಲ್ಲಿನ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಉಂಟಾದ ನೆರೆಯಿಂದ ಪಕ್ಕದ ಆಂಧ್ರಪ್ರದೇಶಕ್ಕೆ ಬರೋಬ್ಬರಿ 287 ಟಿಎಂಸಿ ನೀರು ಹರಿದಿದೆ ಎಂದು ಅಧಿಕಾರಿಗಳು ಅಂಕಿಅಂಶ ಕೊಟ್ಟಿದ್ದಾರೆ. ಕೃಷ್ಣಾ ನದಿಗೆ ಭೀಮಾ ನದಿಯಿಂದ ಅಪಾರ ಪ್ರಮಾಣದ ನೀರು ಹರಿದಿದ್ದು, ಆಂಧ್ರಪ್ರದೇಶದ ಜಲಾಶಯಕ್ಕೆ ಕಳೆದ 49 ದಿನಗಳಲ್ಲಿ 287 ಟಿಎಂಸಿ ನೀರು ಹರಿದಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಕೆಬಿಜೆಎನ್ಎಲ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಶಿವಾಜಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಡಗೇರ ತಾಲೂಕಿನ ಗುರುಸಣಕಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಶೇಂಗಾ ಮಂಡಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಶಿರಾ ಮಾರುಕಟ್ಟೆಯಲ್ಲಿ ಶೇಂಗಾ ಬೆಳೆದ ರೈತರು ಪರದಾಡ್ತಿದ್ದಾರೆ. ಮಳೆ ನೀರಲ್ಲಿ ಶೇಂಗಾ ಕೊಚ್ಚಿ ಹೋಗಿದೆ. ಶೇಂಗಾ ಉಳಿಸಿಕೊಳ್ಳಲು ಆಗದೆ ರೈತರು ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ರೈತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗದಗ ಜಿಲ್ಲೆಯಲ್ಲಿ ರಾತ್ರಿಯಿಡೀ ಸುರಿದ ಭಾರೀ ಮಳೆಯಿಂದ ರಸ್ತೆಗಳು ಹದಗೆಟ್ಟಿದ್ದು, ಮೆಣಸಗಿ ಗ್ರಾಮದ ಬಳಿ ಸರ್ಕಾರಿ ಬಸ್ ಒಂದು ಸಿಲುಕಿಕೊಂಡು ಮುಂದೆ ತೆರಳಲು ಸಾಧ್ಯವಾಗದೆ ಹರಸಾಹಸ ಮಾಡಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಮೆಣಸಗಿ ಗ್ರಾಮದ ಬಳಿ ಹದಗೆಟ್ಟು ನಿಂತ ರಸ್ತೆಯಲ್ಲಿ ಬಸ್ ಸಿಲುಕಿಕೊಂಡು ಪ್ರಯಾಣಿಕರು ಪರದಾಡಿದ್ದಾರೆ. ಮೆಣಸಗಿ ಗ್ರಾಮದಿಂದ ಗದಗ ನಗರಕ್ಕೆ ಹೋಗುವಾಗ ಈ ಘಟನೆ ಸಂಭವಿಸಿದೆ. ರಸ್ತೆಗಳು ಹದಗೆಟ್ಟರೂ ರಿಪೇರಿ ಮಾಡದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಹಾವೇರಿ ನಗರ ಅಕ್ಷರಶಃ ಜಲಾವೃತವಾಗಿದೆ. ಹಾವೇರಿ ತರಕಾರಿ ಮಾರ್ಕೆಟ್ನಲ್ಲಿ ಮಳೆ ಗಾಳಿಗೆ ತರಕಾರಿ ಸೊಪ್ಪು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ನೀರಿಗೆ ಬಿದ್ದಿವೆ. ನಗರದ ತಗ್ಗು ಪ್ರದೇಶಗಳಿಗೂ ಮಳೆ ನೀರು ನುಗ್ಗಿದೆ. ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಾವೇರಿಯ ಶಿವಾಜಿನಗರ 1, 2 ಮತ್ತು 3ನೇ ಕ್ರಾಸ್ನಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನೀರು ಹೊರಹಾಕಲು ಜನ ಹರಸಾಹಸ ಪಟ್ಟಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ಅವಾಂತರ ಅಂತ ಜನರು ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ. ವಿಜಯಪುರದಲ್ಲಿ ಭೀಮಾ ನದಿಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪಡಿತರ ಕಿಟ್ ವಿತರಣೆ ಮಾಡಲಾಗಿದೆ. ಇಂಡಿ ತಾಲೂಕಿನ ಅಣಚಿ, ಚೆಡೆಂಗಾವ್ಗಳಲ್ಲಿ ಇನ್ಫೋಸಿಸ್ ಸಂಸ್ಥೆ ಮತ್ತು ರಾಮಕೃಷ್ಣ ಆಶ್ರಮದವರು ಪಡಿತರ ಕಿಟ್ ವಿತರಣೆ ಮಾಡಿದ್ದಾರೆ. ಭೀಮಾ ನದಿ ಪ್ರವಾಹದಿಂದ ತತ್ತರಿಸಿದ ಜನರಿಗೆ ದಿನ ಬಳಕೆಯ ಅಗತ್ಯ ವಸ್ತುಗಳಾದ ಅಕ್ಕಿ, ಬೇಳೆ, ಅವಲಕ್ಕಿ, ಹಿಟ್ಟು, ಸಕ್ಕರೆ, ಚಹಾ ಪುಡಿ, ಎಣ್ಣೆ, ಸಾಬೂನು, ಹಾಸಿಗೆ, ಬಿಸ್ಕತ್ತು, ಸ್ಯಾನಿಟೈಸರ್ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ವಿತರಣೆ ಮಾಡಲಾಗಿದೆ.
ವಿಜಯಪುರದಲ್ಲಿ ಸತತ ಮಳೆ ಮಂಜಿನಿಂದ ಈರುಳ್ಳಿ ಬೆಳೆ ನಾಶವಾಗಿದೆ. ಈ ಬಾರಿ 7,851 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿತ್ತು. ಈವರೆಗಿನ ಸಮೀಕ್ಷೆಯಂತೆ 1,296 ಹೆಕ್ಟೇರ್ ಪ್ರದೇಶದ ಈರುಳ್ಳಿ ಬೆಳೆ ಹಾನಿಯಾಗಿದ್ದು ಸರಿಸುಮಾರು 15.7 ಕೋಟಿ ಹಾನಿಯಾಗಿದೆ. ಕೊಳೆ ರೋಗದಿಂದ ಈರುಳ್ಳಿ ಗಾತ್ರ ಕುಂಠಿತವಾಗಿದ್ದು ಈರುಳ್ಳಿ ಬೆಳೆಯ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಮಳೆಯಿಂದಾಗಿ ಹಾಳಾಗಿರುವ ಈರುಳ್ಳಿ ಬೆಳೆ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಬೆಂಗಳೂರಿನಲ್ಲಿ 1 ಕೆಜಿ ಈರುಳ್ಳಿಗೆ ಬರೋಬ್ಬರಿ 100 ರೂಪಾಯಿ ದರವಿದೆ. ರಾಜ್ಯದ ವಿವಿಧ ಕಡೆಯಿಂದ ಎಪಿಎಂಸಿ ಮಾರುಕಟ್ಟೆಗೆ ಈರುಳ್ಳಿ ಬಂದಿದ್ದು ಒಳ್ಳೆ ಗುಣಮಟ್ಟದ ಈರುಳ್ಳಿ ಕೆಜಿಗೆ 100 ರೂಪಾಯಿ ಆಗಿದೆ. ಮಹಾರಾಷ್ಟ್ರದಿಂದ ಉತ್ತಮ ಗುಣಮಟ್ಟದ ಈರುಳ್ಳಿ ಬಂದಿದ್ದು ಹೋಲ್ಸೇಲ್ ದರ ಕೆಜಿಗೆ 80 ರೂಪಾಯಿ ಆಗಿದೆ. ಈಜಿಪ್ಟ್ನಿಂದಲೂ ಈರುಳ್ಳಿ ಆಮದಾಗಿದ್ದು ದೊಡ್ಡ ಗಾತ್ರದ ಈಜಿಪ್ಟ್ ಈರುಳ್ಳಿಗೆ ಬೇಡಿಕೆ ಕಡಿಮೆ ಇದೆ. ಜನವರಿ 15ರ ನಂತರವೇ ಈರುಳ್ಳಿ ಬೆಲೆ ಇಳಿಯುವ ಸಾಧ್ಯತೆ ಇದೆ. ಅತ್ತ ಹುಬ್ಬಳ್ಳಿಯಲ್ಲೂ ಅತಿವೃಷ್ಟಿಯಿಂದ ಈರುಳ್ಳಿ ಬೆಳೆ ನಷ್ಟವಾಗಿರುವ ಹಿನ್ನೆಲೆಯಲ್ಲಿ ಈರುಳ್ಳಿ ದರ ಗಗನಕ್ಕೇರಿದೆ. ಕೆಜಿ ಈರುಳ್ಳಿಗೆ 90ರಿಂದ 110 ರೂಪಾಯಿ ಬೆಲೆ ಇದೆ. ಗದಗ, ಹಾವೇರಿ, ಬಾಗಲಕೋಟೆ, ಕೊಪ್ಪಳ, ಧಾರವಾಡ ಜಿಲ್ಲೆಗಳಲ್ಲಿ ಇಳುವರಿ ಕುಸಿತವಾಗಿದ್ದು ಬೇಡಿಕೆಗೆ ತಕ್ಕಂತೆ ಈರುಳ್ಳಿ ಪೂರೈಕೆ ಆಗದಿದ್ರೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ರಾಯಚೂರಿನಲ್ಲಿ ಮಳೆರಾಯ ಹತ್ತಿ ಬೆಳೆಗೆ ಕುತ್ತು ತಂದಿದೆ. ಕೊಯ್ಲು ಹಂತದಲ್ಲಿದ್ದ ಹತ್ತಿ ಬೆಳೆಯಿಂದ ಹಾಳಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ರಾಯಚೂರು. ಏಷ್ಯಾದಲ್ಲಿಯೇ ದೊಡ್ಡ ಹತ್ತಿ ಮಾರುಕಟ್ಟೆ ರಾಯಚೂರಿನಲ್ಲಿದೆ. ಈ ವರ್ಷ 1.84 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲಾಗಿದೆ. ಆದರೆ ಮಳೆಯಿಂದಾಗಿ ಹತ್ತಿ ಸಂಪೂರ್ಣವಾಗಿ ನಾಶವಾಗಿದ್ದು ಅಳಿದುಳಿದ ಹತ್ತಿಯನ್ನ ರೈತರು ಬಿಸಾಡಿದ್ದಾರೆ. ಮಳೆಯಿಂದಾಗಿ ದರ ಕೂಡ ಕುಸಿತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಪ್ರವಾಹ ಪೀಡಿತ ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದರು. ಬೆಂಗಳೂರಿನಿಂದ ಎಚ್ಎಎಲ್ನಿಂದ ಬಳ್ಳಾರಿಗೆ ತೆರಳಿದ್ದ ಸಿಎಂ ಹೆಲಿಕಾಪ್ಟರ್ ಮೂಲಕ ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಮಳೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದರು. ಬಳಿಕ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿಎಂ ವಿಮಾನ ನಿಲ್ದಾಣದಲ್ಲೇ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದರು. ಕೂಡಲೇ ಮಳೆ ಹಾನಿ ಸಂತ್ರಸ್ತರಿಗೆ ಸ್ಪಂದಿಸುವಂತೆ ತಾಕೀತು ಮಾಡಿದರು. ಇಲ್ಲಿಂದ ವಿಜಯಪುರ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಸಮೀಕ್ಷೆ ಬಳಿಕ ಕೇಂದ್ರ ಸರ್ಕಾರಕ್ಕೆ ನೆರೆ ಪರಿಹಾರಕ್ಕೆ ಮನವಿ ಮಾಡಲಿದ್ದಾರೆ. ಹವಾಮಾನ ತಜ್ಞ ಶ್ರೀನಿವಾಸ್ ರೆಡ್ಡಿ ನ್ಯೂಸ್ 18 ಕನ್ನಡಕ್ಕೆ ಮಳೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಸದ್ಯ ವಾಯುಭಾರ ಕುಸಿತ ಆಗಿದೆ. ಬಂಗಾಳ ಕೊಲ್ಲಿ, ಆಂಧ್ರ ಕರಾವಳಿ ಭಾಗಗಳಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ನಿನ್ನೆ ರಾತ್ರಿಯಿಂದ ಮಳೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 125ರಿಂದ 130 ಮಿಲಿಮೀಟರ್ ಮಳೆಯಾಗಿದೆ. 66ರಿಂದ 67 ಮಿಲಿಮೀಟರ್ ಮಳೆ ಒಂದೇ ದಿನ ಹಿಂದೆಂದೂ ಆಗಿರಲಿಲ್ಲ. ರಾಜ್ಯದ ಹಲವು ಭಾಗಗಳಲ್ಲಿ ಕಳೆದ 24 ಗಂಟೆಯಲ್ಲಿ ಭಾರೀ ಮಳೆಯಾಗಿದೆ. ಇನ್ನೂ 3 ದಿನ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಯಾವಾಗ ನಮಗೆ ಟೆಂಪರೇಚರ್ಸ್ ಕಡಿಮೆ ಆಗಿ ಕೂಲ್ ಸಿಸ್ಟಮ್ ಅಂತ ಕರೀತೀವಿ, ಪೆಸಿಫಿಕಲ್ಲಿ ಕೂಲ್ ಆದಾಗ ರೇಖಾ ಜಗದೀಶ್ ಅವರನ್ನ ಸಿಸಿಬಿ ವಿಚಾರಣೆ ಮಾಡಿದೆ. ಡ್ರಗ್ ಪೆಡ್ಲರ್ಗಳ ಜೊತೆ ಸಂಪರ್ಕದ ಬಗ್ಗೆ ವಿಚಾರಣೆ ನಡೆಸಲಾಗಿದೆ. ಪಬ್, ಸಿನಿಮಾ ನಿರ್ಮಾಣದ ಜೊತೆ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದ ಜಗದೀಶ್ ರಾಮ್ಲೀಲಾ ಎಂಬ ಕನ್ನಡ ಸಿನಿಮಾದ ನಿರ್ಮಾಪಕರಾಗಿದ್ರು. ಜಗದೀಶ್ ಇದೇ ಸಿನಿಮಾದಲ್ಲಿ ಸಂಜನಾ ಆಕ್ಟ್ ಮಾಡಿದ್ರು. ಸಂಜನಾಗೆ ಚೆಕ್ ಕೊಟ್ರಾ, ಕ್ಯಾಶ್ ಕೊಟ್ರಾ ಎಂಬ ಮಾಹಿತಿ ಕೇಳಿದ್ರಂತೆ ಸಿಸಿಬಿ ಪೊಲೀಸರು. ಸಂಜನಾ ನಮ್ಮ ಮೂವಿಯಲ್ಲಿ ಮಾಡಿದ್ದಾರೆ, ರಾಮ್ಲೀಲಾನ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಕೊಟ್ಟಿದ್ರ ಪೇಮೆಂಟ್ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಕೇಳಕ್ಕೆ ರಾಮ್ಲೀಲಾ ಸಿನಿಮಾ ನಮ್ಗೆ ಸಂಬಂಧ ಇಲ್ಲ, ಬೇರೆ ಏನಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅದಕ್ಕೆ ನೋಡಿ ಡ್ರಗ್ಸ್ ಕೇಸ್ ವಿಷಯಕ್ಕೆ ಯಾವುದು ಕರೆದಿಲ್ಲ ಸರ್. ಅದೇ ಡ್ರಗ್ಸ್ ಕೇಸ್ ವಿಷಯ ಕರೆದಿಲ್ಲ. ರಾಮ್ಲೀಲಾ ಸಿನಿಮಾದಲ್ಲಿ ಮಾಡಿದ್ರ, ನೀವು ಎಷ್ಟು ರೆಮ್ಯುನರೇಷನ್ ಕೊಟ್ಟಿದ್ರಾ, ಎಷ್ಟು ಕೊಟ್ಟಿದ್ರ ಎಲ್ಲ ಮಾತಾಡಿದ್ರು. ಅದ್ರ ಬಗ್ಗೆ ಇದ್ರಲ್ಲಿ ಕೊಟ್ಟಿದ್ರ ಅದನ್ನ ಕೇಳಿದ್ರೆ. ಆದ್ರೆ ನಾವು ಬಂದಿರೋದು ರಾಮ್ಲೀಲಾಗ ಅವ್ರಿಗೆ ಅಮೌಂಟ್ ಹೇಗೆ ಕೊಟ್ಟಿದೀವಿ, ಹೇಗೆ ಅವ್ರು ತಗೊಂಡಿದ್ದಾಳೆ ಅದ್ರ ಬಗ್ಗೆ ಅಷ್ಟೇ. ಸಿಎಂ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮೂಲಕ ಮತ್ತೆ ಅಸಮಾಧಾನ ಹೊರಹಾಕಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ರಾತ್ರಿ ಟ್ವೀಟ್ ಮೂಲಕ ಸಿಎಂಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ಹಾಗೂ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಆತ್ಮಸಾಕ್ಷಿಯಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಸಚಿವನಾಗುವುದಕ್ಕೆ ಯಾರದ್ದೋ ಕಾಲು ತಲೆ ಹಿಡಿಯುವ ಕೆಲಸ ಮಾಡಿಲ್ಲ. ಅದು ನನ್ನ ಜಾಯಮಾನವೂ ಅಲ್ಲ ಅಂತ ಟ್ವೀಟ್ನಲ್ಲಿ ಯತ್ನಾಳ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬಿಎಸ್ವೈ ಬಹಳ ದಿನ ಸಿಎಂ ಆಗಿ ಉಳಿಯಲ್ಲ ಅಂತ ಹೇಳಿಕೆ ನೀಡಿದ್ದ ಬಳಿಕ ಯತ್ನಾಳ್ ಜೊತೆ ಮಾತನಾಡ್ತೀನಿ ಎಂದಿದ್ದ ಸಿಎಂ ಬಿಎಸ್ವೈ ಈ ನಡುವೆ ಮತ್ತೊಂದು ಟಾಂಗ್ ಕೊಟ್ಟಿದ್ದಾರೆ.
ಸಿಎಂ ಬಿಎಸ್ವೈ ಪದಚ್ಯುತಿ ಬಗ್ಗೆ ಮಾತನಾಡಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಿಟಿ ರವಿ ಯೋಗ್ಯತೆ ಇದ್ದವರು ಯಾರಾದರೂ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಪ್ರಭು ಚವ್ಹಾಣ್ರು ಕೂಡ ಕೋವಿಡ್ನಿಂದ ಆಗಷ್ಟೇ ಚೇತರಿಸ್ಕೊಂಡಿದ್ದಾರೆ. ಶಶಿಕಲಾ ಜೊಲ್ಲೆಯವರು ಕೂಡ ಇನ್ನೂ ಪೂರ್ಣ ಪ್ರಮಾಣದ ಚೇತರಿಸ್ಕೊಂಡಿಲ್ಲ. ಈ ಪರಿಸ್ಥಿತಿಯಲ್ಲಿ ಬಂದಿದೆ. ನಾವು ಯೋಚನೆ ಮಾಡಬೇಕಾಗಿರೋದು ಕೋವಿಡ್ನ ನಿಯಂತ್ರಣಕ್ಕೇ ಹರಸಾಹಸ ಪಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತೆ ನೆರೆ ಬಂದಿದೆ. ಇಂಥ ಸಮಯದಲ್ಲಿ ಕಾಂಗ್ರೆಸ್ನವ್ರದ್ದು ಗ್ರಾಮೋಫೋನ್ ಕ್ಯಾಸೆಟ್ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇವೆ. UPA ಕೊಟ್ಟದ್ರ 4 ಪಟ್ಟು ಹಣವನ್ನು 6 ವರ್ಷದಲ್ಲಿ NDA ಮೋದಿಯವರು ಕೊಟ್ಟಿದ್ದಾರೆ. ಹಳೆ ಕ್ಯಾಸೆಟ್ನ ಹತ್ತಾ ಬಂತು. ಕೃಷಿ ಸಚಿವ ಬಿಸಿ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ಅಶಿಸ್ತಿನ ಹೇಳಿಕೆ. ಪಕ್ಷದಲ್ಲಿದ್ದುಕೊಂಡು ವರಿಷ್ಠರ ವಿರುದ್ಧ ಮಾತನಾಡಬಾರದು. ಇನ್ನು 3 ವರ್ಷ ಯಡಿಯೂರಪ್ಪ ಅವರೇ ಸಿಎಂ. ಸದ್ಯ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಅಂದಿದ್ದಾರೆ BS ಪಾಟೀಲ್. ಯಡಿಯೂರಪ್ಪನವರು ಇನ್ನು ಉಳಿದಂಥ ಟರ್ಮ್ ಏನಿದೆ ಅದಕ್ಕೆ ಅವರೇ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಅದು ಒಬ್ಬ ಪಕ್ಷದ ಶಾಸಕರಾಗಿ ಪಕ್ಷದ ನಾಯಕರ ಬಗ್ಗೆ ಪಕ್ಷದ ವರಿಷ್ಠರ ಹೈಕಮಾಂಡ್ನವ್ರ ಹೆಸರನ್ನ ಬಳಸಿ ಆ ರೀತಿ ಹೇಳೋದು ತಪ್ಪು. ಅವರೇನು ಅಧಿಕೃತವಾಗಿ ಇವರಿಗೆ ಹೇಳಿ ಕಳಿಸಿದಾರ? ಈಗಾಗಲೇ ಅದ್ರ ಬಗ್ಗೆ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಯಾವುದೇ ರೀತಿ ಇಲ್ಲ. ಆ ರೀತಿ ಹೇಳೋದು ಅಶಿಸ್ತಾಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರಕ್ಕೆ ಟ್ವೀಟ್ ಮೂಲಕ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ 3 ವರ್ಷಗಳ ಕಾಲ BS ಯಡಿಯೂರಪ್ಪ ಸಿಎಂ ಆಗಿರ್ತಾರೆ ಅಂತ ಪರೋಕ್ಷವಾಗಿ ಯತ್ನಾಳ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. RR ನಗರದಲ್ಲಿ ಉಪಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಕೈ ಕಮಲ ನಾಯಕರು ಅಬ್ಬರದ ಪ್ರಚಾರ ಶುರು ಮಾಡಿರೋ ಹೊತ್ತಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮುನಿರತ್ನ ಬೆಂಬಲಿಗರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮುನಿರತ್ನ ಆಪ್ತ ಬೇಲು ನಾಯ್ಕರ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರೋ ಸಂಸದ DK ಸುರೇಶ್, ಅಣ್ಣ ಕಾಯ್ತವ್ರೆ ಅಂತ ಮುನಿರತ್ನಗೆ ಹೇಳಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಬೆಳಗ್ಗೆ ಕ್ಯಾನ್ವಾಸೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಸದ್ಯ ನಮ್ಮ ಜೊತೆಲಿ ಕೆಲವಾಸ ಮಾಡ್ತಿದ್ದ ಹುಡುಗರಿಗೆ ಹೊಡೆದಿರ್ತಕ್ಕಂಥದ್ದು ಕೂಡ ನಮ್ಮ ಫುಟಿಂಗ್ಸಲ್ಲಿದೆ. ಹತಾಶರಾಗಿ ಇವತ್ತು ಈ ಚುನಾವಣೆಗೆ ತೊಂದರೆ ಕೊಡ್ತಾ ಇದ್ದಾರೆ. ಬೇಲು ನಾಯ್ಕರ್ ಅವರೇ ಹೋಗಿ ಹಲ್ಲೆ ಮಾಡಿದ್ರು. ಜೊತೆಗೆ ಅವರಿಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ನೇರವಾಗಿ ಅವ್ರನ್ನ ಹಲ್ಲೆ ಹೊಡೆದ್ರು. ಅಂದರೆ ಜನರನ್ನ ಭಯಭೀತಿ ಪಡಿಸಿ ಈ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅಂತಕ್ಕಂಥ ತಂತ್ರ ಇದು. ಶಿರಾ ಮತ್ತು RR ನಗರ ಉಪಚುನಾವಣೆ ಗೆಲ್ಲಲು ಎಲ್ಲಾ ಪಕ್ಷಗಳು ಕಸರತ್ತು ಮಾಡ್ತಾ ಇವೆ. ಆದರೆ ಗೆಲುವು ಯಾರಿಗೆ ಅಂತ ಮತದಾರರು ತೀರ್ಮಾನ ಮಾಡಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. KR ಪೇಟೆಯಂತೆ ಶಿರಾದಲ್ಲಿ ಕಮಲ ಅರಳಿಸುತ್ತೇನೆ ಅನ್ನೋ ವಿಜಯೇಂದ್ರ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅದೆಲ್ಲ ಶಿರಾದಲ್ಲಿ ನಡೆಯಲ್ಲ ಅಂತ ವಿಜಯೇಂದ್ರಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತಕ್ಕಂಥದ್ದೇ ಒಂದು ಗಾದೆ ಮಾತಿದೆ. ಅದು ಚುನಾವಣೆಗಳು ಅಂದಾಗ ಫಲಿತಾಂಶಗಳು ಏರ್ಪೇರುಗಳಾಗೋದು ಸತ್ಯ. ಈಗ KR ಪೇಟೆನಲ್ಲಿ ಆದಾಗೆ ಶಿರಾದಲ್ಲೂ ಏನೋ ಬದಲಾವಣೆ ತಂದುಬಿಡ್ತೀನಿ ಅಂತ ಹೇಳಿ ಹಣದ ತೈಲಿ ಹಿಡ್ಕೊಂಡು ಹೋಗಿ ಚುನಾವಣೆಯಲ್ಲಿ ಎಲ್ಲ ಚುನಾವಣೆ ಗೆಲ್ಲಬಹುದು ಅಂತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಎಲ್ಲ ಸಂದರ್ಭದಲ್ಲೂ ಹಣದ ಮುಖಾಂತರವೇ ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ಭ್ರಮೆ ಏನಿದೆ, ಆ ಭ್ರಮೆಗೆ ಶಿರಾ ಜನತೆ ಉತ್ತರ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗುವ ಪ್ರಚಲಿತ ವಿದ್ಯಮಾನಗಳ ಪಿನ್ ಟು ಪಿನ್ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆದರೆ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು. ಉಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸಮ್ಮಿಶ್ರ ಸರ್ಕಾರ ಬೀಳಿಸಿದ್ದೇ DKಶಿ ಹಾಗೂ ಸಿದ್ದರಾಮಯ್ಯ ಅಂತ DCM ಅಶ್ವಥ್ ನಾರಾಯಣ್ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಮುಂದೆ ಇದೇ ಸೀರೀಸ್ ಇರಲಿದ್ದು ಯಾವ ಶಾಸಕರನ್ನು ಎಲ್ಲೆಲ್ಲಿ ಕಳಿಸಿದ್ರು, ಯಾರ ಜೊತೆ ಮಾತನಾಡಿದ್ರು ಅನ್ನೋದು ಮುಂದೆ ಗೊತ್ತಾಗಲಿದೆ. ಮುನಿರತ್ನ ಒಬ್ಬರೇ ಎಲ್ಲಾ ಶಾಸಕರು ಮಾತನಾಡ್ತಾರೆ. ಇನ್ನು ಮುಂದೆ ಇದೇ ಸೀರೀಸ್ ಓಪನ್ ಆಗುತ್ತೆ. HDK ಅವರು ಮುಕ್ತವಾಗಿ ಎಲ್ಲವನ್ನ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಲ್ಲೇ ಕುಮಾರಸ್ವಾಮಿ ಅವರು ಅವ್ರ ಕೋಪನ ವ್ಯಕ್ತಪಡಿಸ್ತಾನೇ ಇರ್ತಾರೆ. ಯಾವ ರೀತಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸರ್ಕಾರ ಬೀಳಿಸ್ತರು ಅಂತ ಅವರು ಹೇಳ್ತಾನೆ ಇರ್ತಾರೆ. ಹಾಗಾಗಿ ಪಾಪ ಅವರು ಮುಕ್ತವಾಗಿ ಹೇಳೋವಂಥದ್ದು ಯಾಕೆ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಮುಕ್ತವಾಗಿ ಅವ್ರು ಹೇಳೋವಂಥ ಪ್ರಯತ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಮಾಡಬೇಕು. ಯಾರ್ಯಾರಿದ್ದಾರೆ ಎಲ್ಲದು ಪಾತ್ರಗಳು ಹೆಂಗೆ ರಾಜಕೀಯ ಮಾಡಿದ್ದಾರೆ ಅಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಮ್ಮಿಶ್ರ ಸರ್ಕಾರನ ಬೀಳಿಸಿದಲ್ಲ, ಅವರೇ ಸ್ವತಃ ಕಾಂಗ್ರೆಸ್ ಪಕ್ಷದ ಈ ನಾಯಕರೇ ಬೀಳಿಸಿರೋದನ್ನ
ನಾನು ಸ್ಪಷ್ಟವಾಗಿ ಹೇಳಕ್ಕೆ ಪಡ್ತೀನಿ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸರ್ಕಾರದಿಂದ ಶಿಕ್ಷಕರಿಗೆ 30% ಸಂಬಳ ಹೆಚ್ಚಾಗಿದೆ. ಸವಾಲು ಹಾಕುವ ಬಸವರಾಜ ಹೊರಟ್ಟಿ ಬೇಕಿದ್ರೆ ನನ್ನ ಜೊತೆ ಚರ್ಚೆಗೆ ಬರಲಿ. ಆಡಳಿತ ನಡೆಸಲಾಗದ ಯಡಿಯೂರಪ್ಪ ಕುರ್ಚಿ ಬಿಟ್ಟು ಹೋಗ್ಲಿ. ಯಡಿಯೂರಪ್ಪ ಯಾವುದೇ ಕೆಲಸಕ್ಕೂ ದುಡ್ಡಿಲ್ಲ ಅಂತಾರೆ. ನಾವು ಅಧಿಕಾರಕ್ಕೆ ಬಂದು ದುಡ್ಡು ಹುಟ್ಟು ಹಾಕ್ತೀವಿ. ಹಣ ಜನರೇಟ್ ಮಾಡೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. 4,01,000 ಕೋಟಿ ರೂಪಾಯಿ ಪ್ರತಿ ವರ್ಷ ಬಡ್ಡಿ ಕಟ್ಟಬೇಕಾಗಿರೋದು. ಶಿರಾದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೀವಿ ಅಂತ ಹೇಳಿತ್ತು. ಅದರಲ್ಲಿ 10% ಕೂಡ ರೀಚ್ ಆಗೋಕೆ ಆಗ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಯಡಿಯೂರಪ್ಪ ಸರ್ಕಾರ ಉದ್ಯೋಗ ಮರುಸೃಷ್ಟಿಗೆ ಯಾವ ಕ್ರಮನೂ ಕೈಗೊಳ್ಳಲಿಲ್ಲ ಅಂತ ಟೀಕಿಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಬಿಜೆಪಿ ಶಾಸಕ ಹರ್ಷವರ್ಧನ್ ಸಿಡಿಮಿಡಿಗೊಂಡಿದ್ದಾರೆ. ಸ್ವಪಕ್ಷದ ಸಂಸದ ಮೇಲೆಯೇ ಬಿಜೆಪಿ ಶಾಸಕ ಹರ್ಷವರ್ಧನ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಂಜನಗೂಡು ಶಾಸಕ ಮೈಸೂರು ಕೊಡಗು ಸಂಸದನ ವಿರುದ್ಧ ಗುಡುಗುವ ಮೂಲಕ ವೈಮನಸ್ಸು ಹೊರಹಾಕಿದ್ದಾರೆ. ದಿಶಾ ಸಭೆಯಲ್ಲಿ ನಂಜನಗೂಡು ಕ್ಷೇತ್ರದ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರತಾಪ್ ಸಿಂಹ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ದಿಶಾ ಸಭೆಯಲ್ಲಿ ಯಾವ ವಿಚಾರ ಮಾತನಾಡಬೇಕು ಅಂತ ಮೊದಲು ತಿಳಿದುಕೊಳ್ಳಿ. ನೀವು ನನಗಿಂತ ಸೀನಿಯರ್ ಇದ್ದೀರಾ, ಎಲ್ಲಿ ಏನ್ ಮಾತನಾಡಬೇಕು ಅನ್ನೋದು ನೆನಪಿರ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಸಶಸ್ತ್ರ ಮೀಸಲು ಪಡೆಯ ಮೈದಾನದಲ್ಲಿ ಪೊಲೀಸ್ ದಿನ ಆಚರಣೆ ಮಾಡಲಾಯಿತು. ಸಿಎಂ ಯಡಿಯೂರಪ್ಪ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಭಾಗಿಯಾಗಿದ್ದರು. ಇತ್ತೀಚೆಗೆ ಕೋವಿಡ್ ಹೋರಾಟದಲ್ಲಿ ಮೃತಪಟ್ಟವರು ಹಾಗೂ ಇನ್ನಿತರೆ ಕರ್ತವ್ಯ ನಿರ್ವಹಣೆಯಲ್ಲಿ ಮೃತಪಟ್ಟವರಿಗೆ ಗೌರವ ಸಲ್ಲಿಸಲಾಯಿತು. ಚಿಕ್ಕಮಗಳೂರಲ್ಲಿ ಪುಷ್ಪ ಸಮರ್ಪಣೆ ವೇಳೆ ಮೃತ ಮಗಳನ್ನ ನೆನೆದು ಮೃತ ಪೇದೆ ತಾಯಿ ಕಮಲಮ್ಮ ಕಣ್ಣೀರಿಟ್ಟ ಘಟನೆ ಕೂಡ ನಡೆಯಿತು. ನೀಡು ಶಕುಂತಲಾ ಇವರ ಅಗಲಿಕೆಯ ನೋವನ್ನ ನೀಡು ಭಗವಂತ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಇವರ ಪತಿ ಮತ್ತು ಇವರ ತಾಯಿ, ಇವರ ಕುಟುಂಬಸ್ಥರಿಗೆ ಆ ಭಗವಂತ ಆ ನೋವನ್ನ ಭರಿಸಿ ಶಾಂತಿಯನ್ನ ಒಂದು ಚಪ್ಪಾಳೆ ಮೂಲಕ ಕೊಡೋಣ. ಕಲ್ಪಿಸೋದ್ರಲ್ಲಿ ಗೋಲ್ಮಾಲ್ ಮಾಡಲಾಗಿದೆ ಎಂದು ದೂರಲಾಗಿದೆ. ಫಿರೋಜಾಬಾದ್ ಗ್ರಾಮದಲ್ಲಿ ಸಂತ್ರಸ್ತರನ್ನ ಬಿಟ್ಟು ಬೇರೆಯವರಿಗೂ ಬಿಟ್ಟಿ ಜಾಗ ಹಂಚಿಕೆ ಮಾಡಲಾಗಿದೆ. ಭೀಮಾ ಹೊಡೆತಕ್ಕೆ ಸಿಲುಕಿರೋ ಫಿರೋಜಾಬಾದ್ ಗ್ರಾಮದಲ್ಲಿ 25 ಜನರಿಗೆ ಮನೆ ಭಾಗ್ಯ ಕೊಟ್ಟ ಬಗ್ಗೆ ದಾಖಲೆ ಸೃಷ್ಟಿಸಲಾಗಿದೆ. ಸಂತ್ರಸ್ತರನ್ನ ಬಿಟ್ಟು ಬೇರೆಯವರಿಗೆ ಮನೆ ಹಂಚಿಕೆ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹ ಸಂಕಷ್ಟ ತಂದೊಡ್ಡಿದೆ. ಶಹಾಪುರ ತಾಲೂಕಿನ ಹುರುಸಗುಂಡಗಿ ಸಮೀಪದ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಗೂ ಭೀಮಾ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಸಹಾಯಕ ಆಯುಕ್ತ ಶಂಕರಗೌಡ ಸೋಮನಾಳ, ತಹಶೀಲ್ದಾರ್ ಜಗನ್ನಾಥ ರೆಡ್ಡಿ, ಭಾರತೀಯ ಸೇನೆ ತಂಡದ ಭೇಟಿಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಪ್ರವಾಹದಿಂದ ಎಷ್ಟು ಹಾನಿಯಾಗಿದೆ ಅನ್ನೋ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಕೊಡಗಿನಲ್ಲಿ ಕೊರೋನಾ ಕಾಲದಲ್ಲಿ ಮಕ್ಕಳು, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗಿದೆ. 2020 ಜನವರಿಯಿಂದ ಸೆಪ್ಟೆಂಬರ್ ವರೆಗೆ 49 ಕೇಸ್ಗಳು ದಾಖಲಾಗಿವೆ. ಕೊಡಗಿನ 6 ಠಾಣೆಗಳಲ್ಲಿ 49 ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿದ್ದು, ಇದರಲ್ಲಿ 36 ಕೇಸ್ಗಳು ಲಾಕ್ಡೌನ್ ವೇಳೆ ದಾಖಲಾಗಿದ್ದು ವಿಶೇಷವಾಗಿದೆ. ಕಳೆದ ವರ್ಷ 33 ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ವು. 3 ಮಹಿಳೆಯರ ಮೇಲಿನ ಅತ್ಯಾಚಾರ ನಡೆದಿತ್ತು. ಅದರಲ್ಲಿ 1 ಸಾಮೂಹಿಕ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಪ್ರೇತ ಉಚ್ಚಾಟನೆ ನೆಪದಲ್ಲಿ ಹಿಂಸೆ ನೀಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಬೆಳ್ತಂಗಡಿ ಭಾಗದಲ್ಲಿ ನಡೆದಿದೆ ಎನ್ನಲಾದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಯುವಕನ ಮೈ ಮೇಲೆ ಬಂದಿರುವ ಬ್ರಹ್ಮ ರಾಕ್ಷಸನ್ನ ಉಚ್ಚಾಟನೆ ಮಾಡುವ ನೆಪದಲ್ಲಿ ಮಂತ್ರವಾದಿ ಹಿಂಸೆ ಕೊಟ್ಟಿದ್ದಾನೆ. ಯುವಕನಿಗೆ ಜೀವಂತ ಕೋಳಿ ತಿನ್ನುವಂತೆ ಹಿಂಸೆ ಕೊಟ್ಟಿದ್ದು, ಚಾಟಿ ಏಟು ಕೊಟ್ಟಿದ್ದಾನೆ. ಕೈಯಲ್ಲಿ ಕರ್ಪೂರ ಹೊತ್ತಿಸಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡುವ ಕೆಲಸ ಮಧ್ಯರಾತ್ರಿ ವೇಳೆ ನಡೆದಿದೆ. ಭಾರತದಲ್ಲಿ 5G ನೆಟ್ವರ್ಕ್ ಮೂಲಸೌಕರ್ಯ ಮತ್ತು ಸೇವೆಗಳ ಅಭಿವೃದ್ಧಿಪಡಿಸುವುದಕ್ಕೆ ಜಿಯೋ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ.
ಕ್ವಾಲ್ಕಾಮ್ 5G RAN ಪ್ಲಾಟ್ಫಾರ್ಮ್ ಅನ್ನ ಬಳಸ್ತಾ ಇರೋ ಜಿಯೋ 5G NR1 GBPS ಮೈಲಿಗಲ್ಲನ್ನ ದಾಟಿರುವುದಾಗಿ ಘೋಷಿಸಿದೆ. ಬಳಕೆದಾರರು 5G ತಂತ್ರಜ್ಞಾನದೊಂದಿಗೆ ಸ್ಮಾರ್ಟ್ ಫೋನ್ಗಳಿಂದ ಎಂಟರ್ಪ್ರೈಸ್ ಲ್ಯಾಪ್ಟಾಪ್ಗಳವರೆಗೆ ಹಾಗೂ AR VR ಉತ್ಪನ್ನಗಳಿಂದ ವರ್ಟಿಕಲ್ IoT ವರೆಗೂ ಹೆಚ್ಚಿನ ವೇಗದ ಡಾಟಾವನ್ನ ಬಳಸಬಹುದಾಗಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ